ಇವತ್ತು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ 5ನೇ ವರ್ಷದ ಪುಣ್ಯ ಸ್ಮರಣೆ. ಸೊ ಈ ಒಂದು ಸಿದ್ಧಗಂಗಾ ಮಠಕ್ಕೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಶ್ರೀಗಳು ಆಗಮಿಸಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಕೊಡಗಿನ ಸದಾಶಿವ ಸ್ವಾಮಿಗಳಿದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಶ್ರೀಗಳೇ ನಮಸ್ತೆ. ಇವತ್ತು ಪುಣ್ಯ ಸ್ಮರಣೆಗೆ ಆಗಮಿಸಿದ್ದೀರಿ. ಇವತ್ತಿನ ಕಾರ್ಯಕ್ರಮ ಮತ್ತು ಇವತ್ತಿನ ಬಗ್ಗೆ ಹೇಳೋದಾದ್ರೆ, ಪ್ರತಿ ವರ್ಷದಂತೆ ಪರಮ ಪೂಜ್ಯ ಲಿಂಗೈಕ್ಯ ನಡೆದಾಡುವ ದೇವರು ಎಲ್ಲರ ಆರಾಧ್ಯ ದೇವ ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಈ ದಿನ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇದೆ. ಇದಕ್ಕೆ ನಾಡಿನಾದ್ಯಂತ ಲಕ್ಷಾಂತರ ಜನ ಭಕ್ತರು ಕೂಡ, ಅದೇ ರೀತಿ ನಾಡಿನಾದ್ಯಂತ ಇರತಕ್ಕಂಥ ನೂರಾರು ಮಠಾಧೀಶರು ಇಲ್ಲಿ ಸೇರಿರ್ತಕ್ಕಂಥದ್ದು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇರತಕ್ಕಂಥದ್ದು. ಅಂತಹ ಒಂದು ಭಕ್ತಿ ಪ್ರಧಾನವಾದ ಈ ಕಾರ್ಯಕ್ರಮ ಶ್ರೀ ಮಠದಲ್ಲಿ ನಡೀತಾ ಇರತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ದಾಸೋಹ, ಸಿದ್ಧಗಂಗಾ ಮಠ ಅಂದರೆ ದಾಸೋಹ, ಅದೇ ರೀತಿ ಶಿಕ್ಷಣ, ಆ ದಾಸೋಹವನ್ನು ಇಲ್ಲಿ ಮುಂಚೂಣಿಯಾಗಿಟ್ಟುಕೊಂಡು ಪರಮ ಪೂಜ್ಯರು ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರತಕ್ಕಂಥದ್ದು. ಇದು 5 ವರ್ಷ ಅಂತ ಹೇಳ್ತಕ್ಕಂಥದ್ದು ಎಲ್ರಿಗೂ ಕೂಡ ಆಶ್ಚರ್ಯ ಆಗಿರ್ತಕ್ಕಂಥದ್ದು. ಏಕೆಂದರೆ 5 ವರ್ಷ ಯಾವ ರೀತಿ ಕಳೀತು ಗೊತ್ತಾಗ್ತಾ ಇಲ್ಲ. ಮೊನ್ನೆ ಪೂಜ್ಯರು ಇದ್ದ ಹಾಗೆ ಎಲ್ರಿಗೂ ಕೂಡ ಭಾಸ ಆಗ್ತಾ ಇರತಕ್ಕಂಥದ್ದು. ಅಂತಹ ಪೂಜ್ಯರ ಒಂದು ಲಿಂಗೈಕ್ಯರಾದ 5ನೇ ವರ್ಷದ ಪುಣ್ಯಸ್ಮರಣೆ ಈ ದಿನ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇದೆ. ಲಕ್ಷಾಂತರ ಜನರಿಗೆ ಪ್ರಸಾದವೂ ಕೂಡ ಇಲ್ಲಿ ಏರ್ಪಾಡಾಗಿರ್ತಕ್ಕಂಥದ್ದು. ಅಂತಹ ಒಂದು ಧರ್ಮ ಪ್ರಧಾನವಾದ ಒಂದು ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಶ್ರೀಗಳ ಬಗ್ಗೆ, ಶಿವಕುಮಾರ ಶ್ರೀಗಳ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳೋದಾದ್ರೆ, ಪರಮ ಪೂಜ್ಯರು ಜಾತ್ಯತೀತವಾಗಿ ಲಕ್ಷಾಂತರ ಜನಿಗೆ ತ್ರಿವಿಧ ದಾಸೋಹವನ್ನು, ಶಿಕ್ಷಣವನ್ನು ಕೊಡ್ತಕ್ಕಂಥ ಪರಮ ಪೂಜ್ಯರು ಶ್ರೀಮಠದಲ್ಲಿ ಇಡೀ ಪ್ರಪಂಚದಲ್ಲೇ ಏಕಮೇವ ದ್ವಿತೀಯ ಆಗಿರ್ತಕ್ಕಂಥ ಸಂತರಾಗಿರ್ತಕ್ಕಂಥದ್ದು. ಅಂತಹ ಪೂಜ್ಯರು ಧಾರ್ಮಿಕ ತಳಹದಿಯನ್ನು ಹಾಕ್ಕೊಟ್ಟು ಲಕ್ಷಾಂತರ ಜನರಿಗೆ ಒಂದು ಜ್ಞಾನದೀಪವಾಗಿ ಒಂದು ಜೀವನದ ಒಂದು ತಳಹದಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥದ್ದು. ಸರ್, ಇನ್ನೊಂದು ಪ್ರಮುಖವಾಗಿ ನಾಳೆ ರಾಮ ಮಂದಿರ ಉದ್ಘಾಟನೆ ಇದೆ. ಒಂದು ರೀತಿಯಲ್ಲಿ 500 ವರ್ಷದ ಕನಸು, ಜೊತೆಗೆ ಬೇರೆ ಬೇರೆ ಇತಿಹಾಸಗಳು ಕೂಡ ಇದೆ. ಸೊ ರಾಮ ಮಂದಿರ ಅಂತ ಬಂದಾಗ ನಿಮ್ಮ ಒಂದು ರಿಯಾಕ್ಷನ್ ಏನು ಸರ್? ರಾಮ ಮಂದಿರ ಅದೊಂದು ನಂಬಿಕೆಗೆ ಅರ್ಹವಾದ ಒಂದು ದೇವಾಲಯ ಆಗಿರ್ತಕ್ಕಂಥದ್ದು. ಇಡೀ ದೇಶದ ಜನ ಆ ಕಡೆ ಇವತ್ತು ಮುಖ ಮಾಡಿ ನೋಡಿರ್ತಕ್ಕಂಥದ್ದು. ಏನು ಭಾರತ ದೇಶ ಇದೆ ಅವೆಲ್ಲವೂ ಕೂಡ ಧರ್ಮದ ತಳಹದಿಯಲ್ಲಿರ್ತಕ್ಕಂಥ ದೇಶ. ಅಂಥದ್ದಲ್ಲಿ ಪೌರಾಣಿಕ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಶ್ರೀರಾಮನ ಮಂದಿರ ಎಲ್ಲರ ನಂಬಿಕೆಗೆ ಅರ್ಹವಾದ ಮಂದಿರ ಆಗಿರ್ತಕ್ಕಂಥದ್ದು. ಅದನ್ನು ಕಟ್ತಾ ಇರ್ತಕ್ಕಂಥದ್ದು ಇವು ನಾಳೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಎಲ್ಲ ಸಂತರಿಗೂ ಕೂಡ ಸಂತೋಷವನ್ನು ತಂದಿರತಕ್ಕಂಥದ್ದು. ಪ್ರಮುಖವಾಗಿ ಧರ್ಮ ಅಂತಂದರೆ ಏನು, ಅದರ ಅರ್ಥ ಏನು? ಎರಡು ನಾನಾರ್ಥಗಳು ಕೊಡುತ್ತೆ. ಮತ್ತು ಧರ್ಮದ ಅಸ್ಮಿತೆನ ಯಾವ ರೀತಿ ಉಳಿಸ್ಕೊಳ್ಳೋದು ಅಂತ? ಧರ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದ ಬದುಕನ್ನು ಕಲಿಸಿಕೊಡ್ತಕ್ಕಂಥದ್ದೇ ಧರ್ಮ. ಅಂತಹ ಪ್ರೀತಿ ವಿಶ್ವಾಸದ ಬದುಕನ್ನು ನಮ್ಮ ನಾಡಿನ ಜನತೆ ಇವತ್ತೂ ಕೂಡ ಹೊಂದಿಕೊಂಡು ಹೋಗ್ತಾ ಇರತಕ್ಕಂಥದ್ದು, ಮುಂದೆಯೂ ಕೂಡ ಆ ರೀತಿ ಆಗ್ತಕ್ಕಂಥದ್ದು. ಅದನ್ನೇ ಶ್ರೀರಾಮಚಂದ್ರ ಹೇಳಿದ್ದು ಅಷ್ಟೇ, ಸಿದ್ಧಗಂಗಾ ಪೂಜ್ಯರು ಹೇಳಿದ್ದು ಅಷ್ಟೇ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕನ್ನು ಕಟ್ಟಿಕೊಳ್ಬೇಕಾಗ್ತದೆ. ಅದನ್ನು ವಿರೋಧ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶ್ರೀಗಳೇ? ಅವರು ಕೂಡ ಇದ್ರ ಜೊತೆ ಬಂದರೆ ಬಹಳ ಸಂತೋಷ ಆಗ್ತದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮತದಿಂದ ಧರ್ಮನ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಸ್, ಇವಿಷ್ಟು ಶ್ರೀಗಳ ಮಾತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ತುಮಕೂರು.